ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯದಲ್ಲಿ ಮತ್ತೊಮ್ಮೆ ವೀರಶೈವ ಲಿಂಗಾಯತ ವರ್ಸಸ್ ಪಂಚಮಸಾಲಿ ಲಿಂಗಾಯತ ಎನ್ನುವ ವೇದಿಕೆ ನಿರ್ಮಾಣವಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 9ರವರೆಗೆ ನಡೆಯುವಂತಹ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಈ ಒಂದು ಜಾತಿ ಗಣತಿಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಹೆಸರನ್ನು ಬರೆಸೋದಕ್ಕೆ ವೀರಶೈವ ಮಹಾಸಭಾ ನಿರ್ಧಾರವನ್ನು ಮಾಡಿದೆ. ಇದೀಗ ಪಂಚಮಸಾಲಿ ಲಿಂಗಾಯತ ಸಮುದಾಯವು ಕೂಡ ಪಂಚಮಸಾಲಿ ಲಿಂಗಾಯತ ಎನ್ನುವಂಥ ಹೆಸರನ್ನು ಬರೆಸೋದಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ. ಈ ಎರಡು ಸಮುದಾಯಗಳ ನಡುವೆ ಇದೀಗ ಹೆಸರಿನ ಕಿತ್ತಾಟ ಬಹಳಷ್ಟು ಜೋರಾಗಿದೆ. ಇತ್ತ ಶಾಮನೂರು ಶಿವಶಂಕರಪ್ಪನವರ ಬಣ ವೀರಶೈವ ಲಿಂಗಾಯತ ಎನ್ನುವಂಥ ಹೆಸರನ್ನು ಬರೆಸಬೇಕಂತ ನಿರ್ಧಾರವನ್ನು ಮಾಡಿದರೆ, ಇತ್ತ BJPಯ ಕೆಲವೊಂದಿಷ್ಟು ನಾಯಕರು ಮತ್ತು ವಚನಾನಂದ ಶ್ರೀಗಳ ಮೂಲಕ ಪಂಚಮಸಾಲಿ ಲಿಂಗಾಯತ ಎನ್ನುವ ಹೆಸರನ್ನು ಬರೆಸೋದಕ್ಕೆ ಮುಂದಾಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಎರಡೂ ಸಮುದಾಯದ ನಾಯಕರು ಕೂಡ ಜಾಗೃತಿ ಸಭೆಗಳನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಈ ಒಂದು ಜಾತಿ ಗಣತಿಯ ಸಮೀಕ್ಷೆಯ ವೇಳೆ ಯಾವ ರೀತಿ ಹೆಸರುಗಳನ್ನು ಬರೆಸಬೇಕು, ಧರ್ಮದ ಕಾಲಮ್ನಲ್ಲಿ ಯಾವ ಹೆಸರು ಇರಬೇಕು, ಜಾತಿಯ ಕಾಲಮ್ನಲ್ಲಿ ಯಾವ ಹೆಸರು ಇರಬೇಕು ಅನ್ನುವಂಥ ಗೊಂದಲ ಶುರುವಾಗಿದೆ. ಸಮುದಾಯದ ನಾಯಕರಿಂದ ಸಮುದಾಯದ ಜನರಿಗೆ ಗೊಂದಲ ಶುರುವಾಗಿರುವಂಥದ್ದು. ಹೀಗಾಗಿ ಜನರು ಈ ಒಂದು ಜಾತಿ ಗಣತಿಯ ಸಂದರ್ಭದಲ್ಲಿ ಯಾವ ರೀತಿ ಹೆಸರುಗಳನ್ನು ಬರೆಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಇದಕ್ಕಾಗಿಯೇ ಜಾಗೃತಿ ಸಭೆಗಳನ್ನು ಮಾಡುವಂಥ ಕೆಲಸವನ್ನು ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ಮಾಡ್ತಾ ಇದೆ. ಜೊತೆಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯವು ಕೂಡ ಮಾಡ್ತಿರುವಂಥದ್ದು. ಹೀಗಾಗಿ ಇವತ್ತು ನಡೆದಂತಹ ಮಹತ್ವದ ಚರ್ಚೆಯ ವಿಚಾರ ಏನಂತಂದರೆ, ವೀರಶೈವ ಲಿಂಗಾಯತ ಮಹಾಸಭಾದ ನಿರ್ಧಾರವನ್ನು ಅಲ್ಲಗಳೆದಿರುವಂಥ ಪಂಚಮಸಾಲಿ ಲಿಂಗಾಯತ ಸಮುದಾಯ ಜಾತಿಯ ಕಾಲಮ್ನಲ್ಲಿ ಪಂಚಮಸಾಲಿ ಲಿಂಗಾಯತ ಬರೆಸಬೇಕು, ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿರುವಂಥದ್ದು. ವೀರಶೈವ ಮಹಾಸಭಾ ಧರ್ಮದ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿರೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಬಹುಸಂಖ್ಯಾತರಾಗಿರುವಂಥ ಪಂಚಮಸಾಲಿ ಲಿಂಗಾಯತರನ್ನು ಇಲ್ಲಿ ಕಡೆಗಣನೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಕೆಲವೊಂದಿಷ್ಟು ಪಂಗಡಗಳ ನಾಯಕರು ಇದನ್ನು ಗೊಂದಲ ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಯಾರೂ ಕೂಡ ಸೊಪ್ಪು ಹಾಕಬಾರ್ದು. ಬಹುಸಂಖ್ಯಾತರಾಗಿರುವಂತಹ ಪಂಚಮಸಾಲಿ ಲಿಂಗಾಯತ ಜನರು ಪಂಚಮಸಾಲಿ ಲಿಂಗಾಯತ ಎನ್ನುವಂಥ ಹೆಸರನ್ನೇ ಉಲ್ಲೇಖ ಮಾಡಬೇಕು, ಧರ್ಮದ ವಿಚಾರದಲ್ಲಿ ಹಿಂದೂ ಧರ್ಮವನ್ನು ಬಳಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದಾರೆ. ಹೀಗಾಗಿ ಎರಡೂ ಸಮುದಾಯಗಳ ನಡುವೆ ಮತ್ತೆ ವಾಗ್ವಾದ ಶುರುವಾಗಿದೆ, ಪರ ವಿರೋಧದ ಚರ್ಚೆ ಶುರುವಾಗಿದೆ. ಲಿಂಗಾಯತ ಮತ್ತು ಪಂಚಮಸಾಲಿಯ ನಡುವೆ ಈ ಹಿಂದೆ ಪ್ರತ್ಯೇಕ ಧರ್ಮದ ಹೋರಾಟ ನಡೆದಿತ್ತು, ಅದೇ ರೀತಿ ಮತ್ತೆ ಒಂದು ಹೋರಾಟ ಆರಂಭವಾಗುತ್ತಾ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದು, ಕೆಲವೊಂದಿಷ್ಟು ಪಂಗಡಗಳನ್ನು ಬಿಟ್ಟಿದ್ದಾರೆ. ಅದರ ಜೊತೆಗೆ ಈ ಒಂದು ಸರ್ವೆ ಅವೈಜ್ಞಾನಿಕವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂತರಾಜು ವರದಿಯನ್ನು ತಿರಸ್ಕಾರ ಮಾಡಿದರು. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಮುಖ ಸಮುದಾಯದ ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿ ವರದಿಯನ್ನು ತಿರಸ್ಕಾರ ಮಾಡಿದರು. ಇದೀಗ ಮರು ಸರ್ವೆ ಆಗ್ತಿರುವಂಥದ್ದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 9ರವರೆಗೆ ರಾಜ್ಯಾದ್ಯಂತ ಈ ಒಂದು ಸರ್ವೆ ಆರಂಭವಾಗ್ತಿರೋದ್ರಿಂದ ವೀರಶೈವ ಲಿಂಗಾಯತ ಮತ್ತು ಪಂಚಮಸಾಲಿ ಲಿಂಗಾಯತದ ನಡುವೆ ಯಾವ ರೀತಿ ಹೆಸರು ಬರೆಸಬೇಕು ಅನ್ನುವಂಥ ಗೊಂದಲ ಶುರುವಾಗಿದೆ. ಇದಕ್ಕೆ ಸಮುದಾಯದ ವಾರು ಸ್ವಾಮೀಜಿಗಳ ಒಲವನ್ನು ಪಡೆದುಕೊಂಡು ಯಾವ ರೀತಿ ಹೆಸರು ಬರೆಸೋದಕ್ಕೆ ಮುಂದಾಗತ್ತೆ. ಅದರ ಜೊತೆಗೆ ಈ ಒಂದು ಜಾತಿ ಗಣತಿಯ ಸಮೀಕ್ಷೆಯಲ್ಲೂ ಕೂಡ ಈ ಒಂದು ಗೊಂದಲ ರಾಜ್ಯ ಸರ್ಕಾರಕ್ಕೆ ತಲೆನೋವನ್ನು ತಂದು ಒಡ್ಡುತ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಕೂಡ ಕೆಲವೊಂದಿಷ್ಟು ಹಿಂದುಳಿದ ವರ್ಗಗಳ ಸಮುದಾಯಗಳನ್ನು ಎತ್ತಿ ಕಟ್ಟುವ ಮೂಲಕ ಅವರ ಜನಸಂಖ್ಯೆಯನ್ನು ಹೆಚ್ಚು ಮಾಡಿದ್ದಾರೆ ಅನ್ನೋಂಥ ಆರೋಪವನ್ನು ಈ ಒಂದು ಪ್ರಬಲ ಸಮುದಾಯದ ನಾಯಕರು ಮಾಡಿದರು. ಇದೀಗ ಇವರಿಬ್ಬರ ನಡುವಿನ ಗೊಂದಲ ಮತ್ತೊಂದು ರೀತಿಯ ಒಂದು ವಾಗ್ವಾದಕ್ಕೆ, ಪರ ವಿರೋಧದ ಚರ್ಚೆಗೆ ಕಾರಣವಾಗುತ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಈಗ ಹೊಸದಾಗಿ ಆಗ್ತಿರುವಂತಹ ಸಮೀಕ್ಷೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಕಾಲಮ್ಗಳನ್ನು ನಿರ್ಮಾಣ ಮಾಡಿರೋದು ಕೂಡ ಬಹಳಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಹೀಗಾಗಿ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಒಂದು ಜಾತಿ ಜಟಾಪಟಿ ಸಂಕಷ್ಟವನ್ನು ತಂದೊಡ್ಡುತ್ತಾ, ಅದರ ಜೊತೆಗೆ ಈ ಹಿಂದೆ ಆಗಿರುವಂತಹ ತಪ್ಪುಗಳನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂಥ ಮಧುಸೂದನ್ ನಾಯಕ್ ಅವರು ಯಾವ ರೀತಿ ಸರಿಪಡಿಸ್ತಾರೆ, ಅದರ ಜೊತೆಗೆ ರಾಜ್ಯದಲ್ಲಿ ವೈಜ್ಞಾನಿಕವಾಗಿ ಯಾವ ರೀತಿ ಸಮೀಕ್ಷೆ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಮತ್ತೆ ಒಂದು ವೇದಿಕೆ ನಿರ್ಮಾಣವಾಗ್ತಿರುವಂಥದ್ದು ವೀರಶೈವ ಲಿಂಗಾಯತ ಪಂಚಮಸಾಲಿ ಲಿಂಗಾಯತದ ನಡುವೆ ಮತ್ತೊಂದು ಸಮರ ಶುರುವಾಗುತ್ತೆ. ಯಾಕಂತಂದರೆ ಈ ಒಂದು ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಿದರೆ ಕೆಲವೊಂದಿಷ್ಟು ಜನರು ವೀರಶೈವ ಲಿಂಗಾಯತ ಬರೆಸೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಈ ಒಂದು ಸಮೀಕ್ಷೆಯ ಸಂದರ್ಭದಲ್ಲಿ ಈ ಎರಡು ಪದಗಳ ಗೊಂದಲ ಮತ್ತೊಂದು ಸಂಕಷ್ಟಕ್ಕೆ ಕಾರಣವಾಗುತ್ತೆ. ಲಿಂಗಾಯತ ಸಮುದಾಯದ ನಾಯಕರ ಆಕ್ರೋಶಕ್ಕೆ ಮತ್ತೆ ಕಾರಣವಾಗುವ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ನಿವಾರಣೆಯನ್ನು ತಂದುಕೊಳ್ಳುತ್ತೆ ಅನ್ನೋದನ್ನು ಕಾತರದಿಂದ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.